ನಮಸ್ತೆ ಎಲ್ಲರಿಗೂ, ನಾನು ಚೈತ್ರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕ್ರೋಶೆಟ್ ಹಾರ್ಟನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಮೊದಲಿಗೆ ನಾವು ಒಂದು ಉಲನನ್ನು ತಗೊಂಡು ಮ್ಯಾಜಿಕ್ ಸರ್ಕಲ್ ಮಾಡಿಕೊಳ್ಬೇಕು. ಆಮೇಲೆ ಅದಕ್ಕೆ 3 ಚೈನ್ ಹಾಕಬೇಕು. ಮೂರು ಚೈನ್ ಆದ ಮೇಲೆ ನಾವು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಡಬಲ್ ಕ್ರೋಶೆ ಹೇಗೆ ಅಂತ ಹೇಳಿದರೆ, ಮೊದಲು ನೀಡಲ್ ಮೇಲೆ ಉಲ್ಲನನ್ನು ತಗೊಂಡು ಮ್ಯಾಜಿಕ್ ಸರ್ಕಲ್ ಒಳಗೆ ಹಾಕಿ ಮತ್ತೆ ಪುನಃ ನೀಡಲ್ ಮೇಲೆ ಉಲ್ಲನನ್ನು ತಗೊಂಡು ಹೊರಗೆ ತೆಗಿಬೇಕು. ಆಗ ನಮಗೆ 3 ಲೂಪ್ ಸಿಗ್ತದೆ. ಮತ್ತೆ ಪುನಃ ನಾವು ನೀಡಲ್ ಮೇಲೆ ದಾರವನ್ನು ತೆಗೆದುಕೊಂಡು 2 ಲೂಪಿಂದ ಹೊರಗೆ ತೆಗಿಬೇಕು. ಉಳಿದ 2 ಲೂಪಿಗೆ ಮತ್ತೆ ಪುನಃ ನೀಡಲಿಂದ ಉಲ್ಲನನ್ನು ತಗೊಂಡು ಹೊರಗೆ ತೆಗಿಬೇಕು. ಹೀಗೆ ಡಬಲ್ ಕ್ರೋಶೆಯನ್ನು ಮಾಡಬೇಕು. ಟೋಟಲ್ ಆಗಿ ನಾವಿಲ್ಲಿ 12 ಡಬಲ್ ಕ್ರೋಶೆ ಮಾಡ್ತೇವೆ. ಈಗ ನಾವಿಲ್ಲಿ 12 ಡಬಲ್ ಕ್ರೋಶೆ ಮಾಡಿದ್ವಿ. ಈಗ ಫಸ್ಟ್ 3 ಚೈನ್ ಹಾಕಿರ್ತೇವಲ್ಲ, ಆ 3rd ಚೈನಿಗೆ ಫ್ಲಿಪ್ ನಾಟ್ ಹಾಕಿ ಈ 12 ಡಬಲ್ ಕ್ರೋಶೆನ ಜಾಯಿನ್ ಮಾಡಬೇಕು. ಜಾಯಿನ್ ಮಾಡೋದಕ್ಕಿಂತ ಮುಂಚೆ ನಾವು ಮ್ಯಾಜಿಕ್ ಸರ್ಕಲ್ ಹಾಕಿರ್ತೇವಲ್ಲ, ಅದರದ್ದು ಒಂದು ಲೂಪನ್ನು ಟೈಟಾಗಿ ಎಳಿಬೇಕು. ಮಿಡಲಲ್ಲಿ ಯಾವುದೇ ರೀತಿಯ ಗ್ಯಾಪ್ ಇರಬಾರ್ದು. ಫ್ಲಿಪ್ ನಾಟ್ ಹಾಕಿ ಜಾಯಿನ್ ಮಾಡಿದ ಮೇಲೆ 3rd ಡಬಲ್ ಕ್ರೋಶೆ ನಾವೆಂತ ಹಾಕಿರ್ತೇವೆ ಅಂದರೆ, ಫಸ್ಟ್ 3 ಚೈನ್ಸ್ ಹಾಕಿರ್ತೇವೆ, ಆಮೇಲೆ ಡಬಲ್ ಕ್ರೋಶೆ ಹಾಕಿರ್ತೇವೆ, ಆಮೇಲೆ ಇನ್ನೊಂದು ಡಬಲ್ ಕ್ರೋಶೆ. ಆ 3rd ಡಬಲ್ ಕ್ರೋಶೆಗೆ ನಾವು 8 ಡಬಲ್ ಕ್ರೋಶೆಸ್ ಹಾಕಬೇಕು. ಒಂದೇ ಸ್ಟಿಚ್ಚಿಗೆ 8 ಡಬಲ್ ಕ್ರೋಶೆ ಹಾಕಬೇಕು. ಎಂಟು ಡಬಲ್ ಕ್ರೋಶೆಸ್ ಹಾಕಿದ ಮೇಲೆ 4th ಸ್ಟಿಚ್ಚಿಗೆ ಒಂದು ಡಬಲ್ ಕ್ರೋಶೆ ಹಾಕಬೇಕು. 4th ಸ್ಟಿಚ್ಚಿಗೆ ಒಂದು ಡಬಲ್ ಕ್ರೋಶೆ ಆದ ಮೇಲೆ 5th ಸ್ಟಿಚ್ಚಿಗೆ ಕೂಡ ಒಂದು ಡಬಲ್ ಕ್ರೋಶೆ ಹಾಕಬೇಕು. 6th ಸ್ಟಿಚ್ಚಲ್ಲಿ ನಾವು ಒಂದು ಡಬಲ್ ಕ್ರೋಶೆ, ಒಂದು ಟ್ರಿಪಲ್ ಕ್ರೋಶೆ ಹಾಕಬೇಕು. ಟ್ರಿಪಲ್ ಕ್ರೋಶೆ ಹೇಗೆ ಹಾಕೋದು ಅಂತ ಹೇಳಿದರೆ, 2 ಸತಿ ನೀಡಲ್ ಮೇಲೆ ದಾರವನ್ನು ತೆಗೆದುಕೊಂಡು ಡಬಲ್ ಕ್ರೋಶೆ ಹಾಕಿರುವ ಜಾಗಕ್ಕೆ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ದಾರ ತೆಗೆದುಕೊಂಡು ಹೊರಗೆ ತೆಗಿಬೇಕು. ಆಮೇಲೆ ನೀಡಲ್ ಮೇಲೆ ದಾರವನ್ನು ತೆಗೆದುಕೊಂಡು 2 ಲೂಪಿಂದ ಹೊರಗೆ ತೆಗೆದ್ರೆ ಟ್ರಿಪಲ್ ಕ್ರೋಶೆ ರೆಡಿ ಆಗ್ತದೆ. ಟ್ರಿಪಲ್ ಕ್ರೋಶೆ ಆದ ಮೇಲೆ ಚೈನ್ 1 ಹಾಕಬೇಕು. ಒಂದು ಚೈನನ್ನು ಹಾಕಿ ನೆಕ್ಸ್ಟ್ ಸ್ಟಿಚ್ಗೆ ಅಗೇನ್ ನಾವು ಟ್ರಿಪಲ್ ಕ್ರೋಶೆ ಹಾಕಬೇಕು. ಟ್ರಿಪಲ್ ಕ್ರೋಶೆ ಹಾಕಿ ಅದೇ ಚೈನಿಗೆ ಒಂದು ಡಬಲ್ ಕ್ರೋಶೆ ಕೂಡ ಹಾಕಬೇಕು. ಟ್ರಿಪಲ್ ಕ್ರೋಶೆ ಮತ್ತು ಒಂದು ಡಬಲ್ ಕ್ರೋಶೆ ಆದ ಮೇಲೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾವು ಒಂದು ಡಬಲ್ ಕ್ರೋಶೆ ಹಾಕಬೇಕು. ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಕೂಡ ಒಂದು ಡಬಲ್ ಕ್ರೋಶೆ ಹಾಕಬೇಕು. ಇದಿಷ್ಟು ಆದ ಮೇಲೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಅಗೇನ್ ನಾವು 8 ಡಬಲ್ ಕ್ರೋಶೆ ಹಾಕಬೇಕು. 8 ಡಬಲ್ ಕ್ರೋಶೆ ಆದ ಮೇಲೆ ನಾವು ಫಸ್ಟ್ ಫ್ಲಿಪ್ ನಾಟ್ ಹಾಕಿರ್ತೇವಲ್ಲ, ಆ ಜಾಗದಲ್ಲಿ ಮತ್ತೆ ಪುನಃ ಫ್ಲಿಪ್ ನಾಟ್ ಹಾಕಿ ಜಾಯಿನ್ ಮಾಡಿ ಬಿಡಬೇಕು. ಫ್ಲಿಪ್ ನಾಟ್ ಹಾಕಿದ ಮೇಲೆ ಚೈನ್ 1 ಹಾಕಿ ಉಲ್ಲನನ್ನು ಕಟ್ ಮಾಡಬೇಕು. ಉಲ್ಲನನ್ನು ಕಟ್ ಮಾಡಿದ ಮೇಲೆ ಒಂದು ನೀಡಲ್ನ ಸಹಾಯದಿಂದ ಯಾರ್ನನ್ನು ಹೈಡ್ ಮಾಡಬೇಕು.
ಇವತ್ತಿನ ಈ ಸಿಂಪಲ್ ಕ್ರೋಶೆಟ್ ಹಾರ್ಟನ್ನು ಹೇಗೆ ಮಾಡೋದು ಅಂತ ಹೇಳಿಕೊಟ್ಟಿದ್ದೇನೆ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೇನೆ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್. ಆ ದೇವರು ಎಲ್ರಿಗೂ ಒಳ್ಳೆಯದೇ ಮಾಡಲಿ.